ನಮಸ್ಕಾರ, ಶುಭೋದಯ, ಸುಪ್ರಭಾತ. ಮತ್ತು ಇವತ್ತಿನ ದಿನಚರಿ ಪ್ರಾರಂಭವಾಗಿದೆ. ಸೊ ಜಿಮ್ಮಿಗೆ ಹೋಗಿ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಮತ್ತೆ ತಿಂಡಿ ರೆಡಿ ಆಗ್ತದೆ. ಮತ್ತು ದಿನಚರಿ ಏನಿದೆ ಶೆಡ್ಯೂಲಲ್ಲಿ ಆ ರೀತಿ ಮಾಡ್ತಾ ಹೋಗೋದು. ಹಾಸಿಗೆ ತೆಗೆದ ಆ ಕಡೆ ಹೋಗ್ಯಾರ. ಇಲ್ಲಿದೆ ಪಪ್ಪನೂ ಇದ್ದಿದ್ದಾರೆ. ಪ್ರಸಾದ ಗುಡ್ಸಕ್ಕೆ ಬರ್ತಾರೆ ಇಲ್ಲಿ. ಮುಂಜಾನೆ ಎದ್ದ ಯಜಮಾನ್ರ ಡ್ಯೂಟಿ ಸ್ಟಾರ್ಟ್ ಆತ. ಅಲ್ಲಿ ಎದ್ದು ತಮಾಷೆನೆ ನಿಮಗೆ ಏನಾದರೂ ಸ್ವಲ್ಪ ಆದರೂ ಅಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ದಬಾ ಮಾಡೋದು, ಕೆಲಸ ಮಾಡೋದು, ಆ ಇದ್ರೋಗಿದ ಕ್ಯಾಚ್ ಹಿಡಿಯಕ್ಕೆ ಹೋಗಿ ಆ ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂಥದ್ದು ಮಾಡಿಟ್ಟಿದ್ದೀರ. ಫಿಶ್ಗಳಿಗೆ ಊಟನ ಹಾಕಿಲ್ಲ ಅಕ್ಷರ. ಅವಳು ನಮ್ಮ ಕೆಲಸದವ್ರಿಗೆ ಬೆಳಿಗ್ಗೆ ಬರ್ತಾಳಲ್ಲ ಹಾಕ್ತಾಳೆ ಅಂತ ಹೇಳಿ ನಾನು ಈ ಕಡೆ ನನ್ನ ಕೆಲಸ ಒಳಗೆ ಕುತ್ಕೊಂಡ್ರೆ ಪಾಪ ಅವ್ರಿಗೆ ಊಟನ ಹಾಕಿಲ್ಲ. ಒಂದು ಆರೆಂಜ್ ಕಲರ್ ಫಿಶ್ ಐತೆ, ಅದು ಸತ್ತದ ಪಾಪ. ಅದು ಭಾಳ ಓಡಾಡ್ತಿತ್ತು ಟುಣ್ಣ. ಆಮೇಲೆ ಇವೆಲ್ಲ ಬ್ಲ್ಯಾಕ್ ಅದಾವ, ಇದ್ರು ಕಾಣಿಸೋಲು. ಖರೆ ಬಂದರೆ ನಾವು ಬಂದರೆ ಮೇಲೆ ಬರ್ತಾವ. ಬೆಳಿಗ್ಗೆ ಒಂದು ಟೈಮ್ ಈ ಟೈಮ್ದಾಗ ಕಾಗಿಗಳಿಗೆ ಪಕ್ಷಿಗಳು ಊಟ ಹಾಕಿರ್ತೀವಿ, ಅವಾಗ ಇವ್ರಿಗೂ ಹಾಕಿರ್ತೀವಿ. ಮರ್ತಿದ ಅನಿಸ್ತೈತಿ. ಬೆಳಿಗ್ಗೆ ಎದ್ದು ಕೂಡಲೇ ಇಲ್ಲಿ ನೋಡೋ ಖುಷಿನ ಎಷ್ಟು ತುಂಬ ಖುಷಿನೇ ಬೇರೆ ಇರ್ತದೆ. ಇಲ್ಲಿ ನೋಡಿ ಇವರೆಲ್ಲ ಊಟ ಕೂತಿದ್ದಾರೆ, ಊಟ ಮಾಡ್ತಾ ಇದ್ದಾರೆ, ನೀರಾಗಿ ತಿಂತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ ಬಿಲ್ಲುಗಳ್ರಿ? ತಿನ್ನು ಆಯ್ತು. ಹೋಳಿನ ಎಬ್ಬಿಸ್ತು ಅಲ್ಲ, ಈ ಪ್ರಕಾಶ್ ಬರ್ತಾನಲ್ಲ ಕೆಳಗೆ. ಹಾಂ, ಹಿಂಗೆಲ್ಲ ನೋಡಿ ಎಷ್ಟು ಪಟ. ಶುಭ ಮುಂಜಾನೆ ಅಭಿಮಾನಿಗಳೇ, ಎಲ್ಲರಿಗೂ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ಭಾಳ ಸ್ಪೆಷಲ್ ದಿನ. ಎಲ್ಲರಿಗೂ ಶುಭೋದಯ. ಬೆಳಿಗ್ಗೆ ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ಅಂತಂದ್ರೆ ಅದು ಎಲ್ಲರ ಸಲುವಾಗಿ ಸ್ಪೆಷಲೇ ಇರ್ತದ ಆ ದಿನ. ಅದಕ್ಕೆ ಖುಷಿ ಪಡ್ರಿ, ಎಂಜಾಯ್ ಮಾಡಿರಿ, ಹೇಳ್ರಿ ಬೇಗ ನಿಮ್ಮ ದಿನಚರಿಯನ್ನು ಶುರು ಮಾಡಿ. ಎಷ್ಟಾಗ್ತದಲ್ಲ ಅಷ್ಟು ಖುಷಿಯಾಗಿ ಇರಕ್ಕೆ ಪ್ರಯತ್ನ ಮಾಡಿ. ಖುಷಿಯಿಂದ ಇರಿ. ನಿಮ್ಮ ಜೊತೆ ಯಾರೇ ಇರಲಿ ಅವ್ರ ಜೊತೆ ಇದ್ರೆ ಅಂದರೆ ಖುಷಿಯಿಂದ ಇರಿ, ಪ್ರೀತಿಯಿಂದ ಮಾತಾಡಿ. ನಿಮ್ಮ ಚಿಂತೆಗಳನ್ನು ಎಲ್ಲ ಒಂದು ಸೈಡಿಗೆ ಇಟ್ಟು ಬಿಡ್ರಿ. ಅವು ಚಿಂತೆಗಳನ್ನು ಮಾಡ್ಕೊತ ಕೂತು ಅಂದ್ರೆ ಬಹಳ ಚಿಂತೆಗಳು ನಿಮ್ಮ ಹತ್ರನ ಬರ್ತಾವ. ಆ ಚಿಂತೆಗಳನ್ನು ಬದಿಗಿಟ್ಟ ಏನು ಇಲ್ಲ ಅಂತ ಅನ್ನೋದಕ್ಕಿಂತಲೂ ನನಗೆಲ್ಲ ಅದ ಅಂತ ಹೇಳಿ ನಾವು ಆರಾಮಾಗಿ ಬದುಕೋದೇ ನಾವು ಕಲಿಬೇಕಾಗ್ತೈತಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು, ಇವತ್ತಿನ ದಿನಾನು ಎಲ್ಲ ಯಾವ ದಿನಗಳು ಅದಾವಲ್ಲ ಅವು ದಿನಗಳು ನಮ್ಮ ಸಲುವಾಗಿ ಭಾಳ ಸ್ಪೆಷಲ್ ಅದಾವ. ಅದಕ್ಕೆ ನಡೀರಿ ಎಲ್ಲರೂ. ಈಗ ಎಲ್ಲರಿಗೂ ಬೆಳಿಗ್ಗೆ ಮುಂಜಾನೆ ಎಲ್ಲರಿಗೂ ಚಹಾ ಇದೆ. ಇಲ್ಲಿ ಚಾಯ್ ಕುಡಿತಾ ಇದ್ದೀನಿ. ಆಮೇಲೆ ಈಗಂತೂ ಭಾಳ ಖುಷಿಯಾಗಿದ್ದೀನಿ. ನಮ್ಮ ತಂದೆಯವರಲ್ಲಿದ್ದರು, ಅದೊಂದು ಸ್ವಲ್ಪ ನನಗೆ ಬೇಜಾರಿತ್ತು. ಊರ ಕಡೆ ಎಲ್ಲ ಇದ್ದರು, ಒಬ್ಬರೇ ಇರ್ತಿದ್ರು, ಊಟದೆಲ್ಲ ವ್ಯವಸ್ಥೆ ಅಂತ ಹೇಳಿ ನಂಗೆ ಅದೊಂದು ಇರ್ತಿತ್ತು. ಈಗ ನನಗೆ ಆ ಚಿಂತೆನೂ ನೀವು ನನಗೆ ನನ್ನ ಮನಸ್ಸೊಳಗಿರೋದು ಅದು ಸಹಿತ ನೀವೆಲ್ಲರೂ ತೆಗೆದು ಹಾಕ್ಬಿಟ್ಟಿದ್ದೀರಾ. ಯಾಕಂತಂದ್ರೆ ನಮ್ಮ ಮನಸ್ಸಿನ ಮಾತುಗಳನ್ನ ನಾವು ಹೇಳಿದ್ವು ಅಂದರೆ ದೇವರಿಗೆ ಅವು ಮುಟ್ಟಿರ್ತಾವಂತ. ನನ್ನ ಮನಸ್ಸಿನ ಮಾತು ದೇವ್ರಿಗೆ ಮುಟ್ಟಿತ್ತು ಅನಿಸ್ತದೆ. ಅದಕ್ಕೆ ನಾನು ಆ ವಿಷಯ ಒಳಗೆ ಗಂಡನೂ ನನ್ನ ಜೊತೆ ಅಷ್ಟು ನನಗೆ ಪ್ರೀತಿ ಕೊಡುವಂಥ ಗಂಡ, ಎಷ್ಟು ಪ್ರೀತಿ ಮಾಡುವಂಥ ನಮ್ಮ ತಂದೆಯವರು ನನ್ನ ಜೊತೆ ಇದ್ದಾರೆ ಅಂತಂದಮೇಲೆ ಆ ವಿಷಯ ಒಳಗೆ ನಾನು ನಿಜವಾಗ್ಲೂ ಬಹಳ ಲಕ್ಕಿ ಇದ್ದೀನಿ. ತಾವಾಗೆ ನಮ್ಮ ಮನೆಗೆ ಬಂದ ಒಂದು ಸ್ವಲ್ಪ ಆರಾಮಾಗಿರ್ತೀನಿ ಅಂತ ಒಂದು 4 ದಿನ ಬಂದಿದ್ದಾರೆ. ನನಗೂ ಖುಷಿ ಅದ. ಆಮೇಲೆ ಇಲ್ಲಿ ನೋಡಿ ಉಬ್ಬಿ ಮತ್ತೆ ಮಲ್ಕೊಂಡಿದ್ದಾಳೆ. ಅವಳು ನಿದ್ದೆನ ಸರಿಯಾಗಿ ಆಗ್ತಾಯಿಲ್ಲ, ಯಾಕೋ ಗೊತ್ತಾಗಿಲ್ಲ. ಯಾಕೆ ನಿದ್ದೆ ಸರಿಯಾಗಿ ಆಗೋದು ನಿಂದ? ಹಾಂ, ಇಲ್ಲಿ ನೋಡಿ ಮತ್ತೆ ಹಿಂಗೆ ಮಾಡಿ ಮಲ್ಕೋತಾ ಇದ್ದಾಳೆ ನೋಡಿ. ಹೇಳಿ ಇವರಿಗೆ ಟೈಮ್ ನೋಡಿ 7:30 ಆಗೈತಿ. ಈಗ ಅಪ್ಪಗೂ ನೋಡೋಣ, ಅವಂಗೂ ಎಬ್ಬಿಸ್ಬೇಕಾಗ್ತೈತಿ. ಅವಂಗೂ ನೆಗಡಿ ಬಂದೈತಿ. ಅವಂದು ಎಲ್ಲ ಎಕ್ಸಾಮ್ದೆಲ್ಲ ತಯಾರಿ ಮಾಡ್ಕೊತಾ ಇದ್ದಾನೆ ಪಾಪ. ಅದು ಎಲ್ಲ ನಡೆದದ. ನಿದ್ದೆನೂ ಸರಿಯಾಗಿ ಆಗ್ತಾಯಿಲ್ಲ. ನೈಟ್ ಮಾಡ್ಕೊತೀನಿ. ಸ್ವಲ್ಪ ಚಾಯ್ ಕುಡ್ತೀನಿ. ಬೇಗ ಚಪಾತಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೀಗ. ಬಿಸಿ ಚಪಾತಿ ಮಾಡಿಕೊಡೋಣ ಎಲ್ಲರಿಗೂ ತಿಂಡಿಗೆ ಅಂತ ಹೇಳಿ. ಟೈಮ್ ಬೇರೆ ತೋರಿಸ್ತೀನಿ ನಿಮ್ಗೆ. ಎಷ್ಟು ಟೈಮ್ 8 ಗಂಟೆ ಆಯಿತು. ರೆಡಿ ಅದಾವಿಲ್ಲಿ ಚಪಾತಿದು ಉಂಡಿ. ಮತ್ತು ತವೇನು ಫುಲ್ ಕಾದು ಬಿಟ್ಟದ. ಚಪಾತಿ ಮಾಡಿರಿ ಪಟ ಅಂತ ಹೇಳಿ ಬೆಳಿಗ್ಗೆ ಒಂದು ಸಲ ಕೆಲಸ ಚಾಲು ಆಯಿತು. ಮುಗಿಯೋ ಮಟ್ಟ ಫುಲ್ ಕೆಲಸ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋದು ಮತ್ತೆಲ್ಲ ಇರ್ತದೆ. ಮತ್ತು
ನಮ್ಮ ಮನೆ ಒಳಗೆ ನಿಮ್ಗೆ ಹೇಳಿದೆ ಈಗಾಗಲೇ ಅಪ್ಪಂದು ಫೇವ್ರೇಟ್ ಪಲ್ಯ. ಅವನಿಗೆ ಈರುಳ್ಳಿ ಪೇಸ್ಟ್ ಮಾಡಿ ನಂದೇ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಲ್ಲ, ಅಪ್ಪು ನಿಮ್ಮ ಕಡೆ ಬಂದಂದ್ರೆ ನಾ ಹೇಳೇ ಬಿಡ್ತೀನಿ, ಈರುಳ್ಳಿ ಮಿಕ್ಸರ್ ಮಾಡಿ ಅವ್ನಿಗೆ ಪಲ್ಯ ಮಾಡಿಕೊಡ್ರಿ. ಯಾಕಂದ್ರೆ ಅವನು ಈರುಳ್ಳಿ ಇತ್ತಂದ್ರೆ ತಿನ್ನೋದನ್ನೇ ಇಲ್ಲ, ಈರುಳ್ಳಿನೇ ಮಿಕ್ಸರ್ ಮಾಡ್ಬೇಕು ಅವಂಗೆ. ಈರುಳ್ಳಿ ಇರಲಿ, ಟೊಮೆಟೊ ಇರಲಿ, ಹೋಟೆಲ್ ಒಳಗೆ ಹೆಂಗೆ ಯಾವ ರೀತಿ ಅಡುಗೆ ಮಾಡ್ತಾರಲ್ಲ ಆ ರೀತಿ ಅಡುಗೆ ಬೇಕು ಅವಂಗೆ. ಅದಕ್ಕೆ ಸಮೂಗೂ ಅದೇ ರೀತಿ ರೂಢಿ ಆಗೈತಿ. ಕರೆ ಪಾಪ ಚಿನ್ನುಗೆ ಹಂಗಾಗಲ್ಲ. ಅವರಿಗೆ ಈರುಳ್ಳಿ ಆಮೇಲೆ ಟೊಮೆಟೊ ಎಲ್ಲ ಜಾಸ್ತಿ ಕಾಣಿಸ್ಬೇಕು ನಮ್ಮ ಮನೆಯವರಿಗೆ. ಆದರೂ ಮಕ್ಕಳ ಸಲುವಾಗಿ ಅವರು ತಿನ್ನಕ್ಕೆ ಕಲ್ತಾರೀಗ. ಈ ರೀತಿ ಗ್ರೀನ್ ವಟಾಣಿ ಭಾಳ ಟೇಸ್ಟಿ ಇರ್ತದೆ. ಇದು ನಾವು ಹಸಿ ವಟಾಣಿ ನೆನೆಸಿ ಏನು ಮಾಡ್ತೇವಲ್ಲ, ಅದು ನೆನೆಸಿ ಮಾಡೋಕ್ಕಿಂತಲೂ ಇದು ಹಸಿ ವಟಾಣಿ ಸಿಗ್ತಾವೆ. ಅವು ತಂದು ಈ ಸೀಸನ್ ಒಳಗೆ ಸಿಗ್ತಾವೆ, ತಂದು ಮಾಡಿರಿ, ಅದು ಭಾಳ ಟೇಸ್ಟಿ ಇರ್ತದೆ. ಆಮೇಲೆ ಎಲ್ಲರಿಗೂ ಇಷ್ಟನೂ ಆಗ್ತದೆ. ಮತ್ತು ನಮ್ಮ ತವ್ರ ಮನೆ ಒಳಗೆ ನಮ್ಮ ಎಲ್ಲರಿಗೂ ಈ ಪಲ್ಯ ಇಷ್ಟ. ನಮ್ಮ ಅಂಕಲ್ ಅವ್ರಿಗಿರಲಿ, ನಮ್ಮ ತಮ್ಮಗಿರಲಿ, ನಮ್ಮ ಮನೆ ಒಳಗೆ ನಮ್ಮಮ್ಮ ಯಾವಾಗಲೂ ಈ ವಟಾಣಿ ನೆನೆಸೋದು, ಉಸಳಿ ಮಾಡೋದು, ಮತ್ತು ಎಲ್ಲರಿಗೂ ಬೆಳಿಗ್ಗೆ ತಿಂಡಿ ಕೊಡೋದು. ಮತ್ತು ನಮಗೆ ತಿನ್ನಕ್ಕೆ ಪಲ್ಯಗಳು ಒಂದು ಚೂರ ಪಲ್ಯ ನಾವು ಕಡಾಯಿ ಒರೆಸಿ ತಿನ್ನಕ್ಕೆ ನಮಗೆ ಪಲ್ಯ ಉಳಿತಿತ್ತು. ಈ ಪಲ್ಯ ನೋಡಿದ ಮೇಲೆ ನೆನಪುಗಳು ಬಂತು, ಅದಕ್ಕೆ ಹೇಳ್ಕೊಂಡೆ. ನಿಮ್ಗೇನು ಹೇಳಾಕ್ಲೆ ಬೇಜಾರಾಗಲ್ಲಲ್ಲ. ಒಂದೊಂದು ಸಲ ಮಾತಾಡ್ಬೇಕು ಅನ್ನಿಸ್ತೈತಿ, ಯಾಕಂದ್ರೆ ಮಾತಾಡೋದು ನಿಮ್ಮ ಜೊತೆ ನಾನು ಜಾಸ್ತಿ ಭಾಳ. ಈಗ ಮೊದಲು ಚಪಾತಿ ಮಾಡ್ತೀನಿ, ಮತ್ತು ಮಾತಾಡೋಕೆ ಕೂತಿ ಅಂದ್ರೆ ಒಂದು ತಾಸಿನ ವಿಡಿಯೋ ಆಗೋದು ಬೇಡ. ಇನ್ನು ಏನು ಕೆಲಸ ರೀ ಇದು? ಏನು ಮಾಡ್ಕೊಂಡು ಕೂತ್ರಿ? ಹಾಂ, ಕಾರ್ ಬಂದಿತ್ತು, ನೆಂಡಿ ಪೆಟ್ರೋಲ್ ಡೀಸೆಲ್ ಅಂತ ಮಿಸ್ಟೇಕ್ ಬಂದಾಗಿ ಪೆಟ್ರೋಲ್ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ಕಾರ್ ಬರ್ತಾ ಇದೆ ಗಾಡಿ. ಅದು ನಮ್ಮ ಚಿತ್ರದಾನೆಲ್ಲ ಇಲ್ಲಿ ಬೇರೆ ಅಲ್ಲೇ ಬಂದಿತ್ತು. ಚೆಕ್ ಮಾಡಿ ಡೀಸೆಲ್ ಜಾಗದಲ್ಲಿ ಪೆಟ್ರೋಲ್ ಗೊತ್ತಾಯಿತು. ಈಗ ಅದು ಡಬಲ್ ಕೆಲಸ ಆಯ್ತು. ಆಗ್ತದೆ ಬಿಡಿ, ಜೀವನ ಅಂತಂದಮೇಲೆ ಆಗೋದೇ ಮರೆತ ಆಗಿರ್ತದೆ. ಆದರೂ ನೆಕ್ಸ್ಟ್ ಟೈಮ್ ನೀವು ಕಾರ್ ಒಳಗೆ ಕುತ್ಕೊಳಕ್ಕೆ ಹೋಗ್ಬೇಡ್ರಿ. ಇಳಿರ್ ಕೆಳಗಡೆ ಇಳಿದ ಏನು ಹಾಕ್ತಾ ಇದ್ದಾರೆ 2-3 ಸಲ ಅವ್ರಿಗೆ ಕೇಳ್ರಿ, ಹಿಂಗಾಗೈತಿ ಮತ್ತು ಏನಂತ ಹೇಳ್ರಿ. ಆಮೇಲೆ ಅವ್ರು ಹೇಳ್ತಾರೆ, ಸರ್ ಡಿಸೈಲ್ ಹಾಕೇನಿ, ಸರ್ ಡಿಸೈಲ್ ಹಾಕೇನಿ ಅಂತವ. ಅವಾಗ ನೀವು ತಿಳ್ಕೊರಿ, ಯಾಕಂದ್ರೆ ಅವ್ರಿಗೂ ಒತ್ತಡ ಇರ್ತದೆ, ಅವ್ರದ್ದು ಜೀವನ ಇರ್ತದೆ, ಮರೆತ ಆಗ್ತದೆ. ಮತ್ತು ಹೊಸ ಹುಡುಗಿ ಏನಾಗ್ತಾರಲ್ಲ, ಮತ್ತು ಈಗ ಎಲ್ಲರದು ನಮ್ಮ ಮನೆ ಒಳಗೆ ಡಬ್ಬಾಗಳು ರೆಡಿ ಆಗ್ಯಾವ. ಶಾಂಭವಿ ಇಲ್ಲಿ ಡಬ್ಬ ಕೊಡ್ತಾ ಇದ್ದಾಳೆ, ಅಪ್ಪಂದು ಡಬ್ಬ ರೆಡಿ ಆಗೈತಿ. ಅಪ್ಪನು ಈಗ ಏನೇನು ಬುಕ್ ತೊಗೊಂಡು ಏನೇನೇನು ಬರ್ಕೋತ್ಕೋತಾರೆ ಇವರು. ಎಷ್ಟು ದೇವ್ರು ನೋಡ್ತಾರೆ ಪಾವ, ದೇವ್ರು ಅನ್ಕೋತಾರೆ, ಏನೋ ನೋಡ್ಕೋತ್ಕೋತಾರೆ, ಬರ್ಕೋತ್ಕೋತಾರೆ ಒಂದು ಸಣ್ಣ ಬುಕ್ ಒಳಗೆ. ಅದು ಯಾವ ಚಾನೆಲ್ ಹೆಸರು ಏನಂತ ಹೇಳಿ. ಅಪ್ಪನು ಸ್ವಲ್ಪ ಆರಾಮ ಅನ್ಸತೈತಿ, ಈಗ ಸ್ವಲ್ಪ ಕಮ್ಮಿ ಆಯ್ತು ನೆಗಡಿ ಭಾಳ. ಪಾಪ 1-2 ದಿನ ಭಾಳ ಇದನ್ನ ಆಯ್ತಲ್ಲ. ಸ್ಕೂಟಿ ಚಾವಿ ನಾನು ಕೊಟ್ಟಿದ್ರಲ್ಲ ಅಪ್ಪ ಇಡಾಕ, ಅಲ್ಲೇ ಇಟ್ಟೇನೇನು ನೋಡು, ಅಲ್ಲೇ ಐತಲ್ಲ, ಇತ್ತು. हेलो, ಇಲ್ಲಮ್ಮ ಇನ್ನೂ ಮಾಡಿಲ್ಲ, ಈಗ ಗುಡ್ಸೋದು. वहाँ पे नहीं रहता है, आईसीयू न्यू आईसीयू में वगैरह होता है वो। मैं मेरे पास है, मैं वही यूज़ कर रहा था। ಇನ್ನು ಅವ್ರ ಅಪ್ಪಾಜಿ ಕೊಡ್ಸಕ್ಕೆ ಹೋದ್ರು. ಅಪ್ಪ ಮಗನ ಬಾಂಧವ್ಯ ಹೆಂಗಿರ್ತದ, ಅವ್ನ ಟೈಮ್ ಆಗೈತಿ, ಏನೂ ಕೇಳಕ್ಕೆ ಹೊಂಟಾರ. ಈಗಿಂದ ಯುವ ಪೀಳಿಗೆದ ಎಲ್ಡರ್ಗಳಿಗೆ ನಮ್ಮ ಅಂಥವ್ರಿಗೆ ಎಷ್ಟೊಂದು ಇದೈತಿ, ಅವರಿಂದ ಎಲ್ಲ ಕಲಿಬೇಕಾಗ್ತೈತಿ. ನಾವು ಸಣ್ಣವಿದಾಗ ಕಲಿತೀವಿ, ಈಗ ನಮಗೆ ಕಲಿಸ್ತಾರ ಅವ್ರೆ. ಬಾಯ್ಪುದ ಊಟ ಮಾಡ್ಕೊಲಿ, ಟ್ಯಾಬ್ಲೆಟ್ ತಗೋ, ಒಂದು ಆರಾಮಿಲ್ಲದ್ರ. ಚಾಡಿ ನಂದೆಲ್ಲ ಹೇಳೋದಾತ್ ನೋಡಿ. ಅಮ್ಮ ಯಾವ ಬಟ್ಟೆ ತೆಗೆದಿಟ್ಕೋತಾಳಂತ ಇದೆ. ಅಮ್ಮ ಟೈಮ್ ಇದ್ರು ಎಲ್ಲಿ ತಿಳಿ ನಾವು ಕೆಲಸಗಳು ಮುಗಿವಲ್ಲ, ಅಷ್ಟೊಂದು ಕೆಲಸಗಳು ಅದಾವ. ಎಷ್ಟ ಕ್ಲೀನ್ ಮಾಡಿದ್ರು ಮುಂಜಾನೆ ಎದ್ದು ಕೂಡಲೇ ಡೈನಿಂಗ್ ಟೇಬಲ್ ತುಂಬಿರ್ತದನ. ಮತ್ತು ಶಾಂಭವಿ ಡಬ್ಬ ತೊಗೊಂಡಿದ್ದ ಅನಿಸ್ತೈತಿ. ಅವ್ರಿಗೂ ಸ್ವಲ್ಪ ಶಾಂಭವಿಗೆ ನಾನು ಪಟ್ ಕಲ್ಲಂಗಡಿ ಅಂತ ತಿನ್ನಿಸಿದೆ. ಈಗ ಅವ್ರ ಅಪ್ಪಾಜಿ ಅಕ್ಕಿಗೆ ಬಿಡಾಕು ಯಾರ ಬೆಳಿಗ್ಗೆ ಕೇಸ್ಕೊಂಡಿದ್ದೀರಾ, ಫಜೀತಿ ಆಗೈತಿ. ಡಿಸೈಲ್ ಜಾಗ ಒಳಗೆ ಪೆಟ್ರೋಲ್ ಕಾರ್ ಒಳಗೆ ಹೋಗೋದ, ಅದಕ್ಕೆ ಕಾರ್ ನಮ್ದು ಅಲ್ಲಿ ಬೇರೆದವ್ರ ಗ್ಯಾರೇಜ್ ಮುಂದೆ ನಿಂತಿದ್ದಿ. ಆಮೇಲೆ ರೀ ಹೆಲ್ಮೆಟ್ ಎಲ್ಲದ ನಿಮ್ದು? ಹಾಂ, ಬರ್ತದೇನಿಲ್ಲದ? ಇನ್ನು ನಿಮ್ದು ವೈಟ್ ಹೆಲ್ಮೆಟ್ ಕೊಡಲಿ.
ಶಂಭು ಬ್ಯಾಗ್ ಬ್ಯಾಲೆನ್ಸ್ ಮಾಡ್ಕೋನಿ ಸರಿ ಮುಂದೆ ಅಪ್ಪ ಕಡೆ ಇನ್ನು ಹಿಂಗೆ ಸರಿತಾರ ಮತ್ತೆ ಈ ಹೆಲ್ಮೆಟ್ ಕರೆಕ್ಟ್ ಬಿಟ್ಟೈತಲ್ಲ ಮೊಬೈಲ್ ಇಲ್ಲದ ಶಂಭು ಕೈವಸ್ತ್ರ ಬೀಳಾತೈತಿ ನೋಡು ಅಪ್ಪನ ಜೀಬೊಳಗಿಂದ ಒಂದು ಸೈಡ್ಲೆ ಸಾವಕಾಶ ಬಂದರಿ ಆದ್ರೂ ಏನಾಗ್ತದ ಎಷ್ಟು ಕಾಮಿಡಿ ಅಂತೇನ ನಾನು ನಾಷ್ಟ ಮಾಡ್ಬೇಕೀಗ ಎಲ್ಲರೂ ಕಳಿಸ್ಕೊಟ್ಟೆ ಬೆಳಿಗ್ಗೆದಿಂದ ಓಡಾಡಿ ಸ್ಟಾರ್ಟ್ ಆಗಿಬಿಟ್ಟೈತಿ ಈಗ ನನಗೆ ಸ್ವಲ್ಪ ನಿನ್ನೆ ಬುರ್ಜಿ ಮಾಡಿದ್ವಿ ಇಟ್ಟಿದ್ದಾರೆ ಹಂಗೆ ಬುರ್ಜಿ ತಿನ್ನೋದೈತಿ ಸ್ವಲ್ಪ ಮತ್ತು ರೊಟ್ಟಿ ಒಂದು 2 ರೊಟ್ಟಿ ತಿಂದು ಆಮೇಲೆ ಸ್ವಲ್ಪ ಗಟ್ಟಿ ತಾಕತ್ ಮಾಡ್ಕೊತೇನೆ ಮೈಯಾಗ ಆಮೇಲೆ ಮತ್ತು ಓಡಾಡಕ್ಕೆ ಮಾತಾಡೋಕೆ ಶಕ್ತಿ ಬೇಕು ಈಗ ಎಲ್ಲಿ ಹೊರಗಡೆ ಹೊಂಟಾರಿ ಹಾಂ ಹೋಗ್ಬರು ಸಾವಕಾಶ ಹೋಗ್ಬರು ಹಾಂ ಮತ್ತೆ ಬರ್ರಿ ಸಾವಕಾಶ ನಡ್ಕೋತ ಒಳಗಡೆ ಹೋಗ್ರಿ ಏನು ಹಂಗೆ ಬಂದು ಹೊಸದು ಕೊಟ್ಟಿದ್ದೆ ನೀವು ಕೊಟ್ಟಿರಲ್ಲ ಅವ್ರಿಗೆ ಮೆಣಸಿನ್ಕಾಯಿ ಅದಕ್ಕೆ ಪಿಂಕ್ ಚಲೋ ಕಾಣಿಸ್ತೈತಿ ಅವ್ರಿಗೆ ಅವ್ ಮತ್ತೆ ತೊಳ್ಯಾಕ ದಿನಾಲು ಬಟ್ಟೆ ತೊಳ್ಯಾಕ ಕೊಡ್ಬೇಕು ಅವು ಹೊಲಸ ಆಗ್ತಾವಲ್ಲ ಬೆವ್ರ ಆಗ್ತದೆ ವಾಸನೆ ಆಗ್ತದೆ ಗಾಡಿದೇನು ಪೆಟ್ರೋಲ್ ತೆಗದ್ರಿ ಯಾರಿಗೆ ಹೌದಾ ಹಾ ಮತ್ತೆ ಹೆಂಗ ಅವ್ರು ಇದು ಮಾಡಿದ್ರು ಹಾ 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 ಡೀಸೆಲ್ ಹಾಕಿದ್ರೆ ಪೆಟ್ರೋಲ್ ಹಾಕಿದ್ರು ಹ್ಮ್ ಆಮೇಲೆ ನೀವು ಪೆಟ್ರೋಲ್ ತಂದ್ರಲ್ಲ ತಂದ್ರು ಅವ್ರು ಪೆಟ್ರೋಲ್ ಅಂತ ಹೇಳ್ತಾರೋ ಗಾಡಿ ಡೀಸೆಲ್ ಇದೆ ಸುಳ್ಳು ಹೇಳ್ತಾರ ಅಂತ ಅಕ್ಕಿ ಒಪ್ಕೊಂಡು ಮತ್ತೆ ಇಲ್ಲಿ ಜೊತೆ ಕಡೆ ಹೋಗೋಣ ಗಾಡಿ ನಾವು ಮಾಡೋಣ ಜಿತುಗ ಹಚ್ಚಾರ ಅವ್ರ ಮಾಡಾಕ ಈ ಜಿತುಗ ಅವ್ರು ಇದು ಮಾಡವ್ರೀಗ ನೋಡಿ ಮತ್ತೆ ಈ ಜಿತು ಅದೇ ಪೆಟ್ರೋಲ್ ತಗೊಳವ ಏನದ ಇದು ಮಾಡಕ್ ಬರೋದಿಲ್ವ ತೆಗೆದು ಒಯ್ಯೋದ ಈಗ ಅದೇ ಇದು ಯೂಸ್ ಮಾಡ್ಕೊಳ್ಳೋದು ಆಯ್ತು ಅವ್ರಿಗೆ ಇಲ್ಲಿ ಒಂದು ಚಲೋ ಅದಲ್ಲ ಮತ್ತೆ ಇಲ್ಲಿ ಅದೊಂದು ಅವ್ರು ರೆಡಿ ಮಾಡೇ ಕೊಡವ್ರಿ ಗಾಡಿನ ರೆಡಿ ಮಾಡಿ ಕೊಡವ್ರು ಹೊಸದು ಈಗ ನಿಮ್ದು ಏನು ಮಾಡ್ರಿ ನೆಕ್ಸ್ಟ್ ಇಳೀರಿ ಕೆಳಗಡೆ ಗಾಡಿಯಾಗ ನೀವು ಕೊಡ್ಬೇಡ್ರಿ ಈಗ ಅದು ಅಲ್ಲ ಅದ್ರ ಕಿಟಕಿಯಾಗಿಂದ ಅದೇ ಕಿಟಕಿಯಾಗಿಂದ ಕಾಣಿಸೋದು ಈಗ ಬೇಡ ನೆಕ್ಸ್ಟ್ ಟೈಮ್ ಏನು ಮಾಡೋದು ಸ್ವಲ್ಪ ಅಲರ್ಟ್ ನಾವು ಈಗ ಏನು ಮಾಡೋದು ನೋಡಿದ್ರ ಎಷ್ಟೊಂದು ಚರ್ಚೆಗಳ ಡೀಸೆಲ್ ಪೆಟ್ರೋಲ್ ಎಲ್ಲ ಮಿಕ್ಸ್ ಆಗಿ ಏನೇನಾಗೈತಿ ಅದಕ್ಕೆ ಇವರು ಈಗ ಯಜಮಾನ್ರ ಡಬಲ್ ಕೆಲಸ ಮಾಡ್ಕೊಂಡು ಹೋಗಿ ಹಾಸ್ಪಿಟಲ್ ಅಂತ ಇದೆ ನೋಡಿ ಕಾರ್ ತೊಗೊಂಡೋಗಿ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಈಗ ಕಾರ್ ನಮ್ದು ಇಲ್ಲಿ ಕೆಲ್ಸಕ್ಕೆ ಕೊಟ್ಟು ಬಂದಾರಂತ ಅಲ್ಲಿ ಮತ್ತೆ ಈಗ ಹೊಸ ಕಾರಾಗಿ ಬರೋದು ನಮ್ದು ಎಲ್ಲ ಖಾಲಿಯಾಗಿ ಹಾಂ ಅದೇ ಆಮೇಲೆ ಅದು ಪೆಟ್ರೋಲ್ ಎಲ್ಲ ತೆಗೆದು ಮತ್ತೆ ಡಿಸೈಲ್ ಎಲ್ಲ ಹಾಕ್ಕೊಡ್ತಾರಂತ ಅವ್ರ ತಪ್ಪನ್ನ ಅವ್ರು ಒಪ್ಕೊಂಡಾರಂತ CC ಕ್ಯಾಮ್ರಾ ಅವ್ರು ನೋಡಿದ್ರಂತ ಹಿಂಗದ ನೋಡಿ ಏನು ಮಾಡೋಕ್ಕಾಗ ಇಷ್ಟು ಬೇಗ 2:30 ಆಯ್ತು ನೋಡಿ ನಂದು ಮತ್ತು ಪಪ್ಪಂದು ಊಟ ಐತಿ ಈಗ ಚಿನ್ನು ಇಲ್ಲಿ ಮತ್ತೇನು ಬಿಸ್ಲಾಗ ವನ ತಿರ್ಗಾಡೋದು ಆತು ನಿಮ್ದು ಆಯ್ತು ಏನಿಲ್ಲ ಇನ್ನೂ ಗಾಡಿ ಕೆಲಸ ಹಾಂ ಆಯ್ತೆಲ್ಲ ಪೆಟ್ರೋಲ್ ಖಾಲಿ ಆಯ್ತು ತೆಗೆದ್ರೆ ಎಲ್ಲ ಡೀಸೆಲ್ ಹಾಕಕ್ಕೆ ರೆಡಿ ಐತಿ ಗಾಡಿ ಅವರೇ ಎಲ್ಲ ಮಾಡಿಕೊಟ್ರು ಮತ್ತು ಶಾಂಭವಿಗೆ ಏನೋ ಹೋಗಿದ್ರಲ್ಲ ಬುಕ್ ತೊಗೊಂಡು ಕೊಡಾಕ ಶಾಂಭವಿ ಕೊಟ್ಟು ಬಂದ್ರಿ ಮತ್ತು ಇವತ್ತೊಂದು ಮೊಳಕೆ ಕಾಳು ಚಂದ ಮಾಡ್ಯಾರ ತಿನ್ನಾಕ ಅವ್ರಿಗೆ ಇದು ರುಚಿ ಹತ್ತಿತ್ತಂದ್ರೆ ಇದೊಂದು ಭಾಳ ಇದಾಗೈತಿ ಅವ್ರಿಗೆ ಮೊಳಕೆ ಕಾಳಂತೂ ಭಾಳ ಇಷ್ಟ ಆಗೈತಿ ಮತ್ತು ಅವ್ರ ಹೊಟ್ಟಿಗೂ ಭಾಳ ಚಲೋ ಆಗೈತಿ ಇದು ಅಲ್ಲ ರೀ ತಿಂಡಿಗೆ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ ಹೋಗಿ ಆಮೇಲೆ ನಮ್ಮ ಗಾಡಿ ಬೆಳಿಗ್ಗೆ ನಿಮ್ಗೆ ಗೊತ್ತೇ ಇದೆ ಪೆಟ್ರೋಲ್ ಹಾಕ್ಬಿಟ್ಟಿದ್ದಾರೆ ಕಾರ್ ಒಳಗೆ ಹೀಗಾಗಿ ಇವತ್ತೆಲ್ಲ ಫುಲ್ ಅದ ಬೆಳಿಗ್ಗೆಯಿಂದ ಸಾಯಂಕಾಲ ಪೆಟ್ರೋಲ್ ಡೀಸೆಲ್ ಇದಾಗೈತಿ ಅದಕ್ಕೆ ಅವರ ಕಾರ ಇಲ್ಲೇ ನಮ್ಮ ಮನೆ ಕಡೆನ ಅದ ಜಿತು ಅಂತ ಹೇಳಿ ಭಾಳ ಚಲೋ ಮಾಡ್ತಾನೆ ಅವನ ಹೆಸರು ಜಿತೇಂದ್ರ ಅವನು ಜಿತು ಅಂತಾರೆ ಅವ್ನು ಜಿತು ಅದಾನ ಅವನು ನಮ್ಮ ಕಾರ್ ತೊಗೊಂಡು ಬಂದಾನ ಇಲ್ಲಿ ಮನೆ ಕಡೆ ಈಗ ಅದ ಕಾರ್ಗೆ ಈಗ ತಂದು ಇಟ್ಟಾರ ಮತ್ತು ನನಗಂದ್ರು ಚಿನ್ನು ಮನೆಗೆ ಫಸ್ಟ್ ಟೈಮ್ ಬಂದಾನ ಜಿತು ಸ್ವಲ್ಪ ಚಾಯ್ ಮಾಡಂತ ಮತ್ತು ನಾ ಎದ್ದು ಬಂದೆ ಮತ್ತು ಚಾಯ್ ಮಾಡಿಕೊಡೋಣ ಅಂತ ಹೇಳಿ ಆ ಟೈಮ್ದಾಗ ನಮಗೆ ಪಾಪ ಎಷ್ಟೊಂದು ಸಹಾಯ ಮಾಡಿದಾನ ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕಮ್ಮಿ ಆಗಿತ್ತಂದ್ರೆ ಹೊಗೆ ಬರ್ತಾಯಿತ್ತಂತೆ ಅದು ಕಾರ್ ಹೊಡ್ಕೊಂಡು ಹೋಗ್ಬೇಕಾದ್ರೆ ಮತ್ತು ಅದು ಮಷೀನ್ ಒಳಗಿಂದ ಇಂಜಿನ್ ಅದು ಬಾದಾಗ್ತಾವಂತ ಅದಕ್ಕೆ ಹೇಳ್ತಾ ಇದ್ದ ಕರೆಕ್ಟ್ ಟೈಮ್ದಾಗ ತೊಗೊಂಬಂದ್ರಿ ನೀವು ಅಂತ ಹೇಳಿ ಈಗ ಒಂದು ಚಾಯ್ ಕೊಡ್ತೀನಿ ಮತ್ತು ಭಾಳ ದಿನ ಐತಿ ಡ್ರೆಸ್ ಹಳಿದಾಗ್ಬಿಟ್ಟೈತಿ ಹಿಂಗೆ ಹಾಕೋತಾನೆ ಇದ್ದೀನಿ ಬೇರೆ ಡ್ರೆಸ್ಗಳು ಹಾಕೊಳಕ್ಕೆ ತೆಗಿಬೇಕು
ಈ ಪಪ್ಪನೂ ಬಂದ್ರೆ ಅಂತಲೇ ಅದ್ರೊಳಗೆಲ್ಲ ಒಂದು 4 ದಿನ ಅಡ್ಜಸ್ಟ್ ಆಗಾಕ ಅವರು ಟೈಮ್ ತೊಗೊಂಡ್ರು. ಅಡ್ಜಸ್ಟ್ ಆಗಾಕ ಮಾತಾಡೋಕೆ ಮನಸ್ಸೆಲ್ಲ ಹಗುರ ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡ್ರು. ಅವ್ರಿಗೂ ಒಂದು ಸ್ವಲ್ಪ ಇದಾಯ್ತು. ಈಗ ಅವ್ರಿಗೂ ಹೋಗೋದು ನಡೆಯೋದು ಬರೋದು ಆ ಕಡೆ ಈ ಕಡೆ ಎಲ್ಲ ನಮ್ಮ ಮನೆ ಒಳಗೆ ಅಡ್ಜಸ್ಟ್ ಆಯ್ತು. ಅದಕ್ಕೆ ನಾನು ಈಗ ನಂದು ಲಾಗನ್ನೆಲ್ಲ ಇದು ಮಾಡ್ಕೋಬೇಕು. ನಮ್ಮ ಅತ್ತೆಯವರು ಬರೋರದಾರ. ಈಗ ಇನ್ನೊಂದು 2 ದಿನ ನಾವು ಹೋಗೋರದೀವಿ ಫಂಕ್ಷನ್ಗೆ. ಆವಾಗ ನಮ್ಮ ಅತ್ತೆಯವ್ರು ಕರ್ಕೊಂಡೇ ಬಂದುಬಿಡ್ತೀವಿ. ಈಗ ಸದ್ಯಾಗ ಚಾಯ್ಜಿ ತೋರಿ ಕೊಡೋನು ಮತ್ತು ನಮ್ಮ ಕೆಲಸ ಏನಿದೆಲ್ಲ ಮತ್ತು ಮಾಡೋನು. ಹೀಗೆ ಚಾ नहीं नहीं घ्या बिस्किट पण एक बस थँक्यू. एवढंच नाही आता जेवण करा म्हणून मुलगी बसलेली. होय काय 4 ಗಂಟೆ ಆಯ್ತು. ಯಾವಾಗ ಮಲ್ಕೊಳ್ಳೋದು ಹೇಳಿ? ಈಗ ನಿದ್ದೆನೂ ಆಗಲ್ಲ ಏನಿಲ್ಲ. ಹಿಂಗಾಗಿ ನಿದ್ದೆ ಆಗಲ್ಲ ನಮ್ದು. ಚಿನ್ನು ಎಲ್ಲ ಹೋಗ್ಕೋತಾರೆ ನೋಡಿ. ಚಿನ್ನುಜಿ ಮತ್ತೆಲ್ಲಿ ಹೋದ್ರಿ? ಹಾಂ ಜನ ಹೋದ್ಲಾ? ಯಾಕೆ ಗಡ್ಬಡಿ ಮಾಡ್ತಾಳೆ ಅವಳು ಯಾವಾಗಲೂ ಹಿಂಗೆ? ಸ್ವಲ್ಪ ಮಾತಾಡೋನು ನಿಲ್ಲೋನು ಅಂತಂದು ಯಾಕೆ ಕಳಿಸ್ದೆ ಗಡ್ಬಡಿ ಮಾಡಿ? ಕರಿ ಏನಾಗ್ತದೆ 1-2 ಮಾತಾಡಿದ್ರೆ ಪಾಪಲ್ಲಿ ಕಾಲಚ್ಚಿ ನಿಲ್ಸಿದ್ಲ ಗಾಡಿ. ನೀನು ತರಿಸಿದಾರೆ ನೋಡಿ. ಇದು ಬಜ್ಜಿ ತರಿಸಿದಾರೆ. ನಾ ಏನು ಹೇಳಿರಲಿಲ್ಲ. ನನ್ನ ಪಡಿಗೆ ನಾ ಸುಮ್ಮನೆ ಇದ್ದೆ. ಶಾಂಭವಿಗೆ ಸ್ವಲ್ಪ ಬೇಳೆ ಮತ್ತು ಇದು ಬೇಕಾಗಿತ್ತು, ಢೋಕ್ಲಾ ಮತ್ತು ಅವಳಿಗೆ ತರಿಸಿದಾರೆ. ಮತ್ತು ನನಗೂ ಅದ್ರ ಜೊತೆ ತರಿಸಿದಾರೆ. ಶಾಂಭವಿಲಿ ತಿನ್ಬೋದು ಕೂತಾಳ. ಪ್ಲೇಟ್ ಕೊಡಲಿ ನೀನು? ಹಂಗಾದ್ರೂ ತಿಂತೀಯ? ಬರ್ತಾನಂತ ಅಲ್ಲೆಲ್ಲ ಇಟ್ಕೊಂಡಿದ್ದಾಳೆ. ತಿಂತಾ ಇದ್ದಾಳೆ ಅವಳು. ಹಿಂಗಿರ್ತಾರೆ ನೋಡಿ ಮನೆ ಒಳಗೆ ಹುಡುಗರು ಅಂತಂದ್ರೆ. ನಮಗೆ ಹೇಳ್ದಾನೆ ನಾವು ಬೇಕಂತ ಹೇಳೋಕ್ಕಿಂತ ಮೊದಲನೇ ತಂದು ಕೊಡ್ತಾ ಇದ್ದಾರೆ. ಏನು ಮಾಡ್ತೀರಾ? ಇಲ್ಲಿ ನೋಡಿ ಕಾಂದ ಬಜ್ಜಿ ಐತಿದೆ. ಚಲೋ ಇದೆ. ಯಾವಾಗಾದರೂ ಒಂದು ಸ್ವಲ್ಪ ಚೇಂಜ್ ಅಂತ ಹೇಳಿ. ನಾವಂತೂ ಹೊರಗಿನ ತಿನ್ನೋದು ಭಾಳ ಕಮ್ಮಿ. ಮತ್ತು ಈಗ ಚಿಕನ್ ತರಕ್ಕೆ ಹೇಳ್ಯಾರ. ಭಾಳ ದಿನ ಮಾಡಿರಲಿಲ್ಲ ಪಪ್ಪ ಅದು ಬಂದಾರಂತ ಹೇಳಿ. ಅದಕ್ಕೆ ಸ್ವಲ್ಪ ಚಿಕನ್ ಅದು ಮಾಡೋಣ ಈಗ. ಚಲೋ ಐತೆ. ಭಾಳ ಬಿಸಿ ಇಲ್ಲ ಏನಿಲ್ಲ. ಆಮೇಲೆ ಟೇಸ್ಟಿ ಐತಿ. ಭಾಳ ಏನೂ ಇಲ್ಲ. ಆಮೇಲೆ ಚಲೋ ಅದಾವ. ಭಾಳ ದಿನ ಆದಮೇಲೆ ತಿನ್ನತ್ತೀವಲ್ಲ. ಪಾಪ ನೀವು ಒಂದು ಆರಾಮಿಲ್ಲ. ಸ್ವಲ್ಪ ತುಂಬ ಟ್ಯಾಬ್ಲೆಟ್ ತೊಗೋಬೇಕಾಗಿತ್ತು ನೋಡ್ಕೊಂಡು. ಮತ್ತು ಮದುವೆ ಹೋಗೋ ತಯಾರಿ ನಡೆಸಿದ್ದಾರೆ. ಗ್ರೀಟಿಂಗ್ ಕಾರ್ಡ್ ಕೂತಿದ್ದಾರೆ. ಮತ್ತು ಅದು ಅವ್ರು ಕೊಟ್ಟಿದ್ದು ಮದುವೆ ಕಾರ್ಡ್ ತೊಗೊಂಡು ಯೂಸ್ ಮಾಡಿ ಅದೆಲ್ಲ ಅದು ಹಿಂದೆ ಹಚ್ಚಾತಾರೆ. ಎಲ್ಲ ನಡೆಸಿದ್ದಾರೆ ನೋಡಿ. ಯಾಕಂದ್ರೆ ಮುಂಚೆನೇ ಮಾಡಿಟ್ವಿ ಅಂದ್ರೆ ಭಾಳ ಅನುಕೂಲ ಆಗ್ತೈತೆ ನಮಗೆ. ಇಲ್ಲಾಂದ್ರೆ ಆದ ದಿನ ಅಂದ್ರೆ ಭಾಳ ಗಡ್ಬಡಿ ಆಗ್ತದೆ ಅಲ್ಲ ರೀ? ಮತ್ತು ಇಲ್ಲಂತೂ ಬಟ್ಟೆ ಅಂತ ತಂದು ಹೋಗಿದಾರೆ. ಹೊರಗಿನೂ ಎಲ್ಲ ಒಣಗಿದ ಬಟ್ಟೆಗಳು. ಟೈಮ್ ಅಂತೂ 7 ಗಂಟೆ ಆಗೈತಿ. ಚಿಕನ್ ಒಂದು ತಂದಿಟ್ಟಿದ್ದಾರೆ. ಈಗ ಶಾಂಭವಿ ಏನು ಕೆಲಸ ಹಚ್ಚಿದ್ರು ನೋಡಿ. ನಾನು ಬಟ್ಟೆ ಅದು ಇಡೋನು, ಅಲ್ಲೆಲ್ಲ ಒಳಗಡೆ ಬಟ್ಟೆ ಬಿದ್ದಾವ ಅವೆಲ್ಲ ಇಡೋನು, ಚಿಕನ್ ಅಡುಗೆ ಮಾಡೋಣ ಅಂತ ಎಡಿಟಿಂಗ್ ಮಾಡ್ಕೋತ ಕೂತಿದ್ದೆ. ಈಗ ಅದೆಲ್ಲ ಈಗ ಟೈಮ್ ಆಗೈತಿ. ಈಗ ಒಂದು ಸ್ವಲ್ಪ ಎಡಿಟಿಂಗ್ ಅದು ಮಾಡಿ ಆಯಿತು. ಮತ್ತು ಈಗ ಚಿಕನ್ ಮಾಡೋಣ ಅಂತ ಹೊಂಟಿದ್ದೆ. ಶಾಂಭವಿ ನಂಗೆ ಕರೆದ್ಲು, ಅಮ್ಮ ಬಾಯಿಲ್ ಅಂತ. ಮತ್ತು ನಾ ಯಾಕರೆ ಅದ ನೋಡಕ್ಕೆ ಬಂದರೆ ನನಗೆ ಒಂದು ಸಾಡಿ ಕೊಡು ನವ್ವರಿ ಅಂತ. ನಾ ಯಾಕಂದ್ರೆ ನಮ್ಮಲ್ಲಿ ಫಂಕ್ಷನ್ ಐತೆ ಅಂತಂದ್ಲ. ಮತ್ತು ನಾ ಯಾವ ಫಂಕ್ಷನ್ ನಿಂದೆ ನವ್ವರಿ ಹಾಕೊಂಡು ನಾ ಅಲ್ಲಮ್ಮ ಅಂತ ನಮ್ಮ ಕ್ಲಾಸ್ ಹೋಗಿ ಮಾಡತ್ತಾರ ನಂಗೆ ಕೊಡು ಅಂತ ಅನ್ನತ್ತ ನೋಡಿ. ಈಗ ಮತ್ತು ಕೆಲಸ ಹಚ್ಬಿಟ್ಲು. ಮತ್ತು ಈಗ ಯಾವ ಥರ ಏನು ನಿಮಗೆ ತೋರಿಸ್ತೀನಿ. ನಾ ಯಾವ ಥರ ಸಾಡಿ ಕೊಡೋದಿದೆ ಫೋಟೋ ಒಂದು ತೆಗೆದು ಕಳಿಸ್ತೀವಿ ಅವರಿಗೆ. ಬಾ ನೋಡಿದ್ರ ಹಿಂಗೈತೆ ನೋಡಿ. ಅಲ್ಲಿ ಕೈಯಾಗ ತಂದು ಇಲ್ಲಿ ತಂದು ಕೊಡೋದಂತ. ಈಗ ಇಲ್ಲಿ ಪ್ಲೀಸ್ ಟೈಮ್ ವೇಸ್ಟ್ ಅಂತ ಥಂಬ್ನೇಲ್ ಬರಿಬೇಕು. ಈಗ ನಾ ಈ ಸೀರೆ ನವರಿ ಇದೆ ನನ್ನ ಕಡೆ. ಮತ್ತು ತಂದಿಟ್ಟಿದ್ದೆ. ಅಂದರೆ ಭಾಳಿನ ಇದಿಲ್ಲ, ಕಾಸ್ಟ್ಲಿ ಇಲ್ಲ, ಸಿಂಪಲ್ ಆಗ್ಯದ. ಇದು ಕೊಡೋಣ ಅಂತ ಶಾಂಭವಿ ನೋಡು ನೀನಂತ ಫೋಟೋ ಅಂತ ಕಳ್ಸಕ್ಕೆ ಬರ್ತದೆ. ಶಾಂಭವಿ ನೋಡಿ ಫೋಟೋ ಕಳಿಸು. ನಾವು ಐತಮ್ಮ ತಗೊಂಡು ತಮ್ಮನೇಲಿ ಫೋಟೋ ತಗೋ. ಕೈ ಹಿಡ್ಕೋ ಸಾಡಿ. ಏನಂತ ಇದ ನೋಡಿ. ಸ್ವಲ್ಪ ನಿಂಗೆ ಲೇಟ್ ಆಗೋದು ನಡಿತೈತೆ ಅಲ್ಲ. ಇಲ್ಲಾಂದ್ರೆ ಗಡ್ಬಡಿ ಮಾಡಿ ಯಾವಾಗ ಕೊಡ್ತಾರೆ ಅಂತ ಅನ್ಕೋತ ಕೊಡಬೇಡ ಅಂತ ಹೇಳಿ. ಅವಳಿಗೇನು ಗೊತ್ತು ನಮಗೆಲ್ಲ ಬಟ್ಟೆ ಸಲುವಾಗಿ ಎಷ್ಟು ಕಷ್ಟ ಆಗೈತಿ, ನಾವೆಲ್ಲ ಎಷ್ಟು ಇದು ಮಾಡಿದ್ದೇವೆ ಅಂತ. ಇಷ್ಟೊಂದು ಮನೆ ತುಂಬ ಅಂದರೆ ಈಗಿನ ನನ್ನ ಜೊತೆ ವಾದ ಏನಿಲ್ಲ ನಡೀತದ. ಈಗ
ನೋಡಿದ್ರೆ ಜಗಳ ಆತ ನೋಡಿ ಇಬ್ರದು. ನೋಡಿದ್ರೆ ಏನಂತ ಇಲ್ಲ ನೋಡಿ. ಓದೋ ಮನೆಗಳಿಗೆ ಹೆಂಗೆ ಕೂತಾರ ನೋಡಿ. ನಮ್ಮ ಮನೆಯೊಳಗೆ ಒಂದು ಬುಕ್ ಕೊಟ್ಟಾರ, ನಮ್ಮ ಪಪ್ಪಾರಿಗೆ ಓದಕ್ಕೆ ಓದ್ಕೊಂಡು ಕೂತಾರ. ಇಲ್ಲಿ ಓದಾತಾವೆ. ಚಿಕನ್ ಸಾರ, ಚಿಕನ್ ಗ್ರೇವಿ ಎಲ್ಲ ರೆಡಿ ಆಗೈತಿ. ಇಲ್ಲಿ ಟೈಮ್ ಬೇರೆ 9 ಆಗೈತಿ. ಅಭಿಮಾನಿಗಳೇ, ನಮ್ದು ಈಗ ಊಟ ರೆಡಿ ಆಗೈತಿ. ನಾವು ಊಟ ಮಾಡೋರದೀವಿ, ನೀವು ಎಲ್ಲ ಊಟ ಮಾಡ್ಕೊಳ್ರಿ. ಈ ವಿಡಿಯೋನ ಇಷ್ಟಪಟ್ಟು ನೋಡ್ತೀರಾ ಅಂತ ಗೊತ್ತದ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡಕ್ಕೆ ಮರೆಯಕ್ಕೆ ಹೋಗಬೇಡಿ. ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿ.